ಈ ಒಂದು ಸಂದರ್ಭದಲ್ಲಿ ಲವೋದಿಕೀಯ ಸಭೆಯ ಆ ಸಭೆಯಲ್ಲಿರ್ತಕ್ಕಂಥ ಗುಣಲಕ್ಷಣಗಳನ್ನು, ಸಂಗತಿಗಳನ್ನು ಕರ್ತನ ಅಂತ ಯೇಸು ಕ್ರಿಸ್ತನು ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ 7 ಸಭೆಗಳಿಗೆ ಪತ್ರವನ್ನು ಬರೆ ಎಂಬುದಾಗಿ ಎಫೆಸು ಸಭೆಯಲ್ಲಿ ಪ್ರಾರಂಭ ಮಾಡಿ, ಎಫೆಸು ಸಭೆಯಿಂದ ಪ್ರಾರಂಭ ಮಾಡಿ, ಅದರ ನಂತರದಿಂದ ಸ್ಮುರ್ನ ಸಭೆ, ಪೆರ್ಗಮ ಸಭೆ, ತುವತೈರ ಸಭೆ, ಸಾರ್ದಿಸು ಸಭೆ, ಲವೋದಿಕೀಯ ಫಿಲಡೆಲ್ಫಿಯಾ ಸಭೆ ಮತ್ತು ಹೀಗೆ ಕರ್ತನು ಲವೋದಿಕೀಯ ಸಭೆಯವರೆಗೂ ನಾವು ವಚನದ ನಂತರ ವಚನ ಧ್ಯಾನಿಸುವಾಗ ಆ ಒಂದೊಂದು ವಾಕ್ಯ ಮೊದಲು ನನ್ನಲ್ಲಿ ಕಾರ್ಯ ಮಾಡುತ್ತೆ, ನನಗೆ ಅದು ಹೆಚ್ಚು ತೋರಿಸುವ ಭಕ್ತಿ ತೋರಿಸಿದಿನ ಇಲ್ವಾ ಅಂತ ಪರಾಮರ್ಶೆ ಮಾಡ್ಕೊಳ್ಳೋದಕ್ಕೆ, ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇರ್ತದೆ. ಆಗ ನನ್ನ ಅಸಮರ್ಥತೆ ಇದ್ದದನ್ನ ಕರ್ತನ ಸನ್ನಿಧಾನದಲ್ಲಿ ಹೃದಯಪೂರ್ವಕವಾಗಿ ನಾನು ಪಶ್ಚಾತ್ತಾಪದಿಂದ ಬೇಡಿಕೊಳ್ತೇನೆ. ಯಾಕಂದ್ರೆ ಬಿಲ್ಲಿ ಗ್ರಾಹಂ ಅವರು ಒಂದು ಕಡೆ ಸುವಾರ್ತೆ ದೇವ್ರ ವಾಕ್ಯ ಹಂಚುವಾಗ ತಾನು ಹೇಳಬೇಕಾಗಿರುವ ಒಂದು ಅಂಶವನ್ನ ಅದಕ್ಕೆ ನಾನು ಸೂಕ್ತನಾಗಿದ್ದೀನಿ ಅಂತ 17 ಸಾರಿ ಅವರು ಆತ್ಮಾವಲೋಕನ ಮಾಡ್ಕೊಳ್ತಿದ್ದಾರಂತ. ಅಂದ್ರೆ the power of the word of God goes from the center of the heart of the preacher. ಹಾಗಾಗಿ ಹೃದಯ ಶುದ್ಧಿ, ನಿರ್ಮಲ ಚಿತ್ತರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳಿದ ಹಾಗೆ ಒಂದು ಸಮಸ್ಥಿತಿ, ಒಂದು ಸಮಭಾವ, ಪ್ರೀತಿ, ಎಲ್ಲರನ್ನೂ ಪ್ರೀತಿಸುವ ಆ ಪ್ರೀತಿಯ ಆ ಮನೋಭಾವದಿಂದ, ಆ ಆತ್ಮೀಕ ಸ್ವಭಾವದಿಂದ ಕರ್ತನ ಒಂದು ಸಂದೇಶವನ್ನ, ಕರ್ತನ ವಾಕ್ಯವನ್ನ ಆತನ ಮಕ್ಕಳಿಗೆ, ಆತನ ಜನರಿಗೆ, ಆ ದೇವ ಜನರಿಗೆ ತೆಗೆದುಕೊಂಡು ಬರಬೇಕು ಎನ್ನುವುದು ಪರಿಶುದ್ಧವಾದ ಕಾರ್ಯ, ಅದು ಆತ್ಮೀಕವಾದ ಕಾರ್ಯ. ಕಳೆದ ಸಾರಿ ನಾನು ನಿಮ್ಮ ಜೊತೆಯಲ್ಲಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 18ನೇ ವಚನದಲ್ಲಿ ಲವೋದಿಕೀಯ ಸಭೆಗೆ ಬುದ್ಧಿವಾದ, ಇನ್ ಅಡ್ಮಾನಿಷನ್, ಇಟ್ಸ್ ನಾಟ್ ಜಸ್ಟ್ ಅನ್ ಅಡ್ವೈಸ್ ಬಟ್ ಸ್ವಲ್ಪ ತಿದ್ದಿ ಹೇಳುವ ಹಾಗೆ, ಬುದ್ಧಿ ಹೇಳುವ ಹಾಗೆ ಕೆಲವು ಮಾತುಗಳನ್ನು ಉಪಯೋಗಿಸಿದ್ದನ್ನು ನಾವು ಕಾಣ್ತೇವೆ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 18ನೇ ವಚನ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನವನ್ನು ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ಲವೋದಿಕೀಯ ಸಭೆಗೆ, ಈ ಕಾಲಘಟ್ಟದಲ್ಲಿರುವ ಸಭೆಗೆ, ಈ ಪ್ರೆಸೆಂಟ್ ಜನರೇಷನ್ ಅಲ್ಲಿ, ಈ ಮಾಡರ್ನೈಸ್ಡ್ ವರ್ಲ್ಡ್ ನಲ್ಲಿ, ಪ್ರಾಯಶಃ ಈ ಶತಮಾನದಲ್ಲಿ, ಮೊದಲನೇ ಪ್ರಪಂಚ ಯುದ್ಧದ ಪ್ರಾರಂಭ ಆದಿಯಿಂದ ಆಗಿ 2ನೇ ಪ್ರಪಂಚದ ಸಂದರ್ಭ ಮತ್ತು ಆದ ನಂತರ ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಇವು ಚಾರಿತ್ರಾತ್ಮಕವಾಗಿ ನಡೆದಿರುವಂತ ಘಟನೆಗಳು. ಅದಾದ ನಂತರ ಗ್ಲೋಬಲೈಸೇಷನ್, ಈ ಎಲ್ಲ ಘಟನೆಗಳು, ಈ ಘಟನಾವಳಿಗಳನ್ನ ಕರ್ತನ ವಾಕ್ಯದ ದೃಷ್ಟಿಯಿಂದ ನಾವು ಅವಲೋಕನ ಮಾಡಿದರೆ ಪ್ರಿಯರೇ, ಅತ್ಯಂತ ಭಯಾನಕವಾಗಿರುವಂತಹ ಸಂಗತಿಗಳು ಎಲ್ಲವೂ ಕೂಡ ಕಾಲಚಕ್ರದಲ್ಲಿ ನಡೆದು ಹೋದವು, ಉರುಳು ಹೋದವು ಪ್ರಿಯರೇ. ಈ ಲವೋದಿಕೀಯ ಸಭೆಯ ಕಾಲಘಟ್ಟದಲ್ಲಿ ಆತ್ಮೀಯತೆಯ ಒಂದು ಬಂಧನವನ್ನ ನಾವು ಒಮ್ಮೆ ಹಿಂದಿರುಗಿ ನೋಡುತ್ತಾ, ಲವೋದಿಕೀಯ ಸಭೆಗೆ, ಪ್ರಸ್ತುತ ಕಾಲಘಟ್ಟದ ಸಭೆಗೆ ಕರ್ತನಂತ ಯೇಸು ಕ್ರಿಸ್ತನು ತನ್ನ ತಿಳಿವಳಿಕೆಯನ್ನ ನೀಡುವುದಕ್ಕಾಗಿ, ಬುದ್ಧಿ ಹೇಳುವುದಕ್ಕಾಗಿ, ಆ ಕನ್ನಡ ಪದ ಬಹಳ ಚೆನ್ನಾಗಿ ಉಪಯೋಗಿಸಲ್ಪಟ್ಟಿದೆ. ಬುದ್ಧಿವಾದವುಗಳಾಗಿ, ಅಂದ್ರೆ ಆ ಹಿಂದೆ ಲವೋದಿಕೀಯ ಸಭೆಗೆ ಬುದ್ಧಿ ಬರಬೇಕಾದ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರವಾಗಿ ನಿನಗೆ ಬುದ್ಧಿ ಹೇಳುತ್ತೇನೆ, ಲವೋದಿಕೀಯ ಸಭೆಯ ದೂತನಿಗೆ ಹೇಳುತ್ತಾ, ಈ ಬುದ್ಧಿ ಹೇಳುವುದು ಏನಕ್ಕೋಸ್ಕರವಾಗಿ ಅಂದ್ರೆ, ನಾವು ಆ ಮೇಲಿನ ವಚನದಲ್ಲೇ ಕಂಡವು, ಈಗಾಗಲೇ ಸಹೋದರಿಯವರು ಓದಿದರು. ಐಶ್ವರ್ಯವಂತನಾಗುವಂತೆ ಮತ್ತು
ಆ ಆ ಆ ಐಶ್ವರ್ಯ, ಆತ್ಮೀಕ ಐಶ್ವರ್ಯ. ದರ್ ಇಸ್ ಎ ಕಾಂಟ್ರಾಸ್ಟ್ ಪ್ರಿಯರೇ. ಇದು ಬಹಳ ಮಾರ್ಮಿಕವಾಗಿ ಯೋಚಿಸಬೇಕಾಗಿರುವ ಗ್ರಂಥ ಪ್ರಕಟಣೆ ಗ್ರಂಥ. ಇದರಲ್ಲಿ ಫಿಗರೇಟಿವ್ ಲ್ಯಾಂಗ್ವೇಜ್, ಮೆಟಫಾರಿಕಲ್ ಲ್ಯಾಂಗ್ವೇಜ್, ಅಂದ್ರೆ ಏನು ಅಲಂಕಾರಿಕ ಭಾಷೆ ಉಪಯೋಗಿಸಲ್ಪಟ್ಟು ಇಲ್ಲಿ ಐಶ್ವರ್ಯ ಅಂದ ತಕ್ಷಣ ನಮ್ಮ ದೃಷ್ಟಿಗೆ ಕಾಣಬರುವಂತಹ ಬಾಹ್ಯ ಐಶ್ವರ್ಯ, ಹಣದ ಸಂಬಂಧಪಟ್ಟಂತ ಐಶ್ವರ್ಯ ಅಲ್ಲ, ಆತ್ಮೀಕ ಐಶ್ವರ್ಯ. ಆತ್ಮೀಕದಲ್ಲಿ ಬಡತನರಾಗಬೇಕು, ಆತ್ಮೀಕ ಐಶ್ವರ್ಯಕ್ಕೋಸ್ಕರವಾಗಿ. ಆದುದರಿಂದ ಆ ಆತ್ಮೀಕ ಐಶ್ವರ್ಯ, ಕರ್ತನಾದ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವ ಐಶ್ವರ್ಯ, ಸತ್ಯವೇದವನ್ನ ಸಂಪೂರ್ಣವಾಗಿ ಮನಸ್ಸಿಗೆ ತಂದುಕೊಂಡು ದೇವರ ಮಾರ್ಗವನ್ನ ತಿಳಿದುಕೊಂಡು ಈ ಲೋಕದಲ್ಲಿ ಏನಿದ್ದರೂ ಏನಿಲ್ಲದಿದ್ದರೂ, ಹಸಿದವನಾದರೂ ಹೊಟ್ಟೆ ತುಂಬಿದವನಾದರೂ, ಅಪೊಸ್ತಲನಾದ ಪೌಲನ ಆ ಒಂದು ದೃಷ್ಟಿಕೋನ ಏನಿತ್ತು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇರುವ ಹಾಗೆ ಎಲ್ಲವನ್ನು ಕೂಡ ತಟಸ್ಥ ಸ್ಥಿತಿಯಿಂದ, ಸಮಸ್ಥಿತಿಯಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಮಚಿತ್ತತೆ, ಒಂದು ಸ್ಥಿರಚಿತ್ತತೆ, ಒಂದು ಸಂಪೂರ್ಣವಾದಂತ ಆತ್ಮಿಕ ಮನಸ್ಥಿತಿ ಬರುವುದಕ್ಕೋಸ್ಕರವಾಗಿ ಲವೋದಿಕೀಯ ಸಭೆಗೆ ಕಳೆದ ಸಾರಿ ನಾವು ಪುಟ ಹಾಕಿದ ಚಿನ್ನ ಅಂದ್ರೆ ಅದು ಅಂಗಡಿಯಲ್ಲಿ ಸಿಗುವಂತ ಚಿನ್ನ ಅಲ್ಲ. ಚಿನ್ನ ಅಂದ್ರೆ ಅದು ನಂಬಿಕೆ ಎಂಬುದನ್ನಾಗಿ ನಾವು ತಿಳಿದುಕೊಂಡೆವು. ಚಿನ್ನ ಅಂದ್ರೆ ಅದು ಕೇವಲ ಚಿನ್ನ ಅಲ್ಲ, ಆದ್ರೆ ವಾಕ್ಯವೆಂಬ ಚಿನ್ನ, ಬೆಳ್ಳಿ ನಾಣ್ಯಗಳಿರುವಂತದ್ದು, ಅಪರಂಜಿಗಿಂತ ಶ್ರೇಷ್ಠವಾಗಿರುವಂತಹದ್ದು, ಅಮೂಲ್ಯವಾದದ್ದು, ಪರಿಶುದ್ಧವಾದದ್ದು, ಮೃಷ್ಟಾನ್ನ ಭೋಜನವೆಂಬಂತೆ ನನಗೆ ಈ ವಾಕ್ಯವು ಸಿಕ್ಕಿದೆ ಎಂಬುದಾಗಿ ಭಕ್ತನಾದ ದಾವೀದನ ಹೇಳ್ತಾನೆ. ಆ ರೀತಿ ನಂಬಿಕೆ, ವಾಕ್ಯವನ್ನು ಕೇಳುವುದರ ಮೂಲಕವಾಗಿ ನಂಬಿಕೆ ಹುಟ್ಟುತ್ತದೆ. ನಂಬಿಕೆಯೋ ಕಾಣದೇ ಇರುವಂತಹ ಸಂಗತಿಗಳನ್ನ ಕಾಣುವಂತ ರೀತಿನಲ್ಲಿ ನಾವು ನಂಬುವಂತಹದ್ದು. ಕರ್ತನಾದ ಯೇಸು ಸ್ವಾಮಿ ಕೂಡ ತೋಮನ ಜೊತೆಲಿ ಹೇಳುವಾಗ, ನೀನು ನೋಡಿ ನಂಬಿದಿ, ಆದ್ರೆ ನೋಡದೆ ನಂಬಿರುವವರು ಧನ್ಯರು. ಪ್ರಿಯರೇ, ನಂಬಿಕೆ ಅದೇ. ನನ್ನ ಕರ್ತನ ಬರ್ತಾನೆ, ಒಂದು ದಿನ ನಾನು ಎತ್ತಲ್ಪಡ್ತೇನೆ ಮಧ್ಯಾಕಾಶದಲ್ಲಿ. ಅದಕ್ಕೆ ಸಿದ್ಧತೆಗೊಳಿಸೋದಕ್ಕೋಸ್ಕರವಾಗಿ ಇರುವಂತಹದ್ದೇ ಈ ಪ್ರಕಟಣೆ ಗ್ರಂಥ. ವಿಶ್ವಾಸಿಗಳನ್ನು ಸಿದ್ಧಪಡಿಸೋದಕ್ಕೆ ಮಧ್ಯಾಕಾಶದಲ್ಲಿ ಎತ್ತಲ್ಪಡೋದಕ್ಕೋಸ್ಕರವಾಗಿ. ಅದರ ನಂತರ ನೆಕ್ಸ್ಟ್ ಚಾಪ್ಟರ್, ಆದ ನಂತರ ಅಂತ್ಯಕ್ರಿಸ್ತ ಬರುವುದು, ಮೃಗ ಬರುವುದು, ಕ್ರಿಸ್ತ ವಿರೋಧಿ, ಇದು ಎಲ್ಲ ಈ ಭೂಲೋಕದಲ್ಲಿ ನಡೆಯುವಂತ ಸಂಗತಿಗಳು. ಆದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತ ವಿಶ್ವಾಸಿಗಳಾದ ನಮಗೆ ಒಂದು ಗುರಿ, ನಮಗೆ ಒಂದು ಸಂತೋಷ, ನಮಗೆ ಒಂದು ಆನಂದ ಏನೆಂಬುದಾಗಿ ಹೇಳುವಾಗ, ಆ ಮಧ್ಯಾಕಾಶದಲ್ಲಿ ನನ್ನ ಕ್ರಿಸ್ತನು ನನ್ನನ್ನು ಸಂಧಿಸ್ತೇನೆ. ಅದಕ್ಕೆ ಏನು ಸಿದ್ಧತೆ? ಈ 7 ಸಭೆಗಳಿಗೆ ಹೇಳಿರುವ ವಾಕ್ಯಗಳನ್ನ ನಾವು ಸಿದ್ಧತೆ ಆದ್ರೆ ಸಾಕು. ನಮ್ಮ ಆತ್ಮೀಕ ಜೀವನವನ್ನ ಆಗಿಂದಾಗೆ ಪುನಃಸ್ಥಾಪನೆ ಮಾಡಿಕೊಂಡ್ರೆ ಸಾಕು. ಆಗಿಂದಾಗೆ ಪಶ್ಚಾತ್ತಾಪ ಪಟ್ಟುಕೊಂಡು, ಕ್ರಮಪಡಿಸಿಕೊಂಡು, ಸರಿಪಡಿಸಿಕೊಂಡು, ವಾಕ್ಯವೆಂಬ ನಿರ್ಮಲೋದಕವನ್ನು ಪ್ರೋಕ್ಷಿಸಿಕೊಂಡು ಮುಂದಕ್ಕೆ ಸಾಗುವಂತಹದ್ದು. ಅದು 2ನೇ ಭಾಗವಾಗಿ ನಾವು ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳು ಎಂಬುದಾಗಿರುವಂತಹದನ್ನು ಯೋಚನೆ ಮಾಡ್ತಾ ಬಂದೆವು. ವಸ್ತ್ರಗಳು ಎಂಬುದಾಗಿ ಹೇಳುವಾಗ ಇವು ದೇಹಕ್ಕೆ ಸಂಬಂಧಪಟ್ಟ ವಸ್ತ್ರಗಳೆಲ್ಲ ಆತ್ಮೀಕ ವಸ್ತ್ರಗಳು. ಆದರೆ ಈ ಆತ್ಮೀಕ ವಸ್ತ್ರಗಳ ಪ್ರತಿಬಿಂಬ ದೈಹಿಕ ವಸ್ತ್ರಗಳಲ್ಲೂ ಕಾಣುತ್ತದೆ. ಅದನ್ನೇ ಅಪೊಸ್ತಲನಾದ ಪೌಲ ಕೊರಿಂಥದವರಿಗೆ ಬರೆಯುತ್ತಾ ಮರ್ಯಾದಕ್ಕೆ ತಕ್ಕ ಉಡುಪು. ಅದನ್ನು ಮರ್ಯಾದೆಯಾಗಿ ಇರುವಂತ ಉಡುಪು ಅನ್ನೋದನ್ನ ಆಯಾ ವ್ಯಕ್ತಿಯ ಅನುಭವಕ್ಕೆ ನಾವು ಅವರವರ ನಂಬಿಕೆಯ ಪರಿಮಾಣಕ್ಕೆ ನಾವು ಬಿಟ್ಟು ಆತ್ಮೀಕ ವಸ್ತ್ರಗಳನ್ನು ಕುರಿತು ನಾವು ಧ್ಯಾನಿಸ್ತಾ ಮುಂದಕ್ಕೆ ಸಾಗ್ತೀವಿ. ಯಾಕಂದ್ರೆ ಈ ವಸ್ತ್ರಗಳನ್ನ ನಾವು ಧರಿಸುವಂತಹದ್ದು ಆತ್ಮೀಕ ವಸ್ತ್ರಗಳು ಎಂಬುದಾಗಿರುವ ಅರ್ಥದಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ ಎನ್ನುವುದನ್ನ ನಾವು ಮನಗಾಣಬೇಕು. ವಸ್ತ್ರಗಳು ಯಾವುದಾದ್ರೂ ಹಾಕೋಬಹುದು ಅನ್ನೋ ರೀತಿಯಲ್ಲಿ ಅಲ್ಲ. ಇದು ಆತ್ಮೀಯ ವಸ್ತ್ರಗಳು, ಇವುಗಳನ್ನು ಧರಿಸಿಕೊಳ್ಳುವುದು ಸೂಕ್ತ ಎಂಬುದನ್ನು ಹೇಳ್ತಾ 1 ಪೇತ್ರ 5ನೇ ಅಧ್ಯಾಯ 5ನೇ ವಚನದಲ್ಲಿ
ದೀನ ಮನಸ್ಸೆಂಬ ವಸ್ತ್ರ, ಮತ್ತು ಯೋಹಾನ್ ಸುವಾರ್ತ 13:4-5 ವಚನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ತಾನೇ ಸೊಂಟಕ್ಕೆ ಆ ಒಂದು ವಸ್ತ್ರವನ್ನು ಕಟ್ಟಿಕೊಂಡು ಸೇವೆ ಮಾಡಿದನು. ಮತ್ತು ಪ್ರಕಟಣೆ ಗ್ರಂಥ 19:8-9 ವಚನಗಳಲ್ಲಿ ದೇವ ಜನರ ಸತ್ಕಾರ್ಯಗಳೆಂಬ ವಸ್ತ್ರಗಳನ್ನು ಕುರಿತು ನಾವು ಯೋಚನೆ ಮಾಡಿದೆವು. ಯೋಬನ ಗ್ರಂಥ 29:14 ವಚನದಲ್ಲಿ ಧರ್ಮವು ನ್ಯಾಯವೆಂಬ ವಸ್ತ್ರವನ್ನು, ಧರ್ಮವನ್ನೇ ನಾನು ಧರಿಸಿಕೊಂಡಿದ್ದೀನಿ ಎಂಬುದಾಗಿ, ಮತ್ತು ನಾವು ಕೊಲಸ 3:12-14 ವಚನದಲ್ಲಿ ಈ ಒಂದು ಸಮಸ್ತವನ್ನ ಸಂಪೂರ್ಣಗೊಳಿಸುವಂತ ಒಂದು ಬಂಧನವೆಂಬ ವಸ್ತ್ರ. ಪ್ರಿಯರೇ, ನಾವು ಕೆಲವೊಮ್ಮೆ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿರುವ ಶಿಷ್ಯರಿಗಿಂತ ನಾವೇನು ವಿಭಿನ್ನರಾಗಿರೋರಲ್ಲ, ಅಥವಾ ನಮ್ಮಂತೆ ಅವರು ಮನುಷ್ಯರೇ, ನಾವು ಮನುಷ್ಯರಾದರೆ ಈ ಒಂದು ಗ್ರೂಪ್ ಲಿವಿಂಗ್ ನಲ್ಲಿ ಒಟ್ಟಿಗೆ ಜೀವಿಸುವಾಗ ನಾವು ಕೆಲವೊಮ್ಮೆ ನಮ್ಮ ವರ್ತನೆ ಎಂಬ ವಸ್ತ್ರಗಳನ್ನು ಕೂಡ ಕ್ರಮಪಡಿಸ್ಕೊಳ್ತಾ ಇರಬೇಕು. ಆ ಸಮವಸ್ತ್ರವನ್ನ ತೆಗೆದುಕೊಳ್ತಾ ಇರಬೇಕು. ಯೆಶಾಯನ ಪ್ರವಾದನ ಗ್ರಂಥ 61:3 ವಚನದಲ್ಲಿ ಸ್ತೋತ್ರವೆಂಬ ವಸ್ತ್ರ, ಉತ್ಸಾಹದ ಸ್ತೋತ್ರವೆಂಬ ವಸ್ತ್ರ, ಇವು ನಾವು ಧರಿಸಿಕೊಂಡವರಾಗಿ ನಮ್ಮ ಅನುದಿನ ಜೀವಿತದಲ್ಲಿ, ನಮ್ಮ ಪ್ರಾಯೋಗಾತ್ಮಿಕ ಜೀವಿತದಲ್ಲಿ ನಾವು ಅನುಸರಿಸಬೇಕಾಗಿರುವಂತ ಆತ್ಮೀಯ ಐಶ್ವರ್ಯಕ್ಕೆ ಕಾರಣ ಆಗ್ತಕ್ಕಂಥ ವಸ್ತ್ರಗಳು ಮತ್ತು ಚಿನ್ನ. ಈಗ 3ನೇ ಅಂಶಕ್ಕೆ ನಾವು ಇವತ್ತು ಹೋಗಬೇಕು. ಈ 3ನೇ ಅಂಶವನ್ನು ಕೂಡ ನಾವು ಧ್ಯಾನಿಸೋಣ. ಈ 3ನೇ ಅಂಶ ಏನೆಂಬುದಾಗಿ ಹೇಳುವಾಗ, ಸಹೋದರಿಯವರು ಓದಿರುವ 18ನೇ ವಚನದ ಕೊನೆ ಭಾಗವನ್ನು ನಾನು ಮತ್ತೊಮ್ಮೆ ಓದ್ತೇನೆ. ಕಣ್ಣು ಕಾಣುವಂತೆ, ಕೊನೆಯದಾಗಿ ದಯಮಾಡಿ ನೋಡ್ರಿ, ನಾನು ಏನನ್ನು ಓದ್ತಾ ಇದ್ದೇನೋ ಅದನ್ನ ನೀವು ಓದಬೇಕು. ಸಾಧ್ಯವಾದರೆ ನೋಟ್ ಡೌನ್ ಮಾಡ್ಕೊಳ್ರಿ. ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಇಲ್ಲಿ ನಮ್ಮ ಮುಖ್ಯಾಂಶ, ನಮ್ಮ ಫೋಕಲ್ ಪಾಯಿಂಟ್, ನಮ್ಮ ಫೋಕಸ್ ಏನಂದ್ರೆ ಕಣ್ಣು ಕಾಣುವಂತೆ ಕಣ್ಣುಗಳಿಗೆ ಹಚ್ಚುವ ಅಂಜನ. ಕನ್ನಡ ಭಾಷೆಯ ಅಂಜನ ಎಂಬುದಾಗಿ ಹೇಳಲ್ಪಟ್ಟಿದೆ ಪ್ರಿಯರೇ. ಆದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಅದಕ್ಕೆ ಆಫ್ಥಾಲ್ಮಿಯಾ, ಐಸಾಲ್ವೆ ಅಂತ ನುಡಿ ಭಾಷೆಯಲ್ಲಿ ಹೇಳ್ತಾರೆ, ಆಡು ಭಾಷೆಯಲ್ಲಿ. ಆದ್ರೆ ಇದು ಆಫ್ಥಾಲ್ಮಿಯಾ ಅಂತ ಒಂದು ಮೆಡಿಕಲ್ ಲ್ಯಾಂಗ್ವೇಜ್ ನಲ್ಲಿ, ವೈದ್ಯಕೀಯ ಪರಿಭಾಷೆಯಲ್ಲಿ ಉಪಯೋಗಿಸ್ತಕ್ಕಂಥ ಪದ. ಕಣ್ಣಿಗೆ ತನ್ನತನವನ್ನ ಅಥವಾ ಕಣ್ಣಿಗೆ ಒಳ್ಳೆಯ ದೃಷ್ಟಿಯನ್ನು ನೀಡುವಂತಹದ್ದು, ಕಣ್ಣಿಗೆ ಒಂದು ಒಳ್ಳೆಯ ಏನು ಆ ಕಣ್ಣು ಕೆಲಸ ಮಾಡ್ಲಿಕ್ಕಾಗುವಂತೆ. ಕನ್ನಡ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಸರ್ವಾಂಗೇ ನಯನಂ ಪ್ರಧಾನಂ. ಎಲ್ಲಾ ಅಂಗಗಳಲ್ಲಿ ಕೂಡ ಬಹಳ ಮುಖ್ಯವಾಗಿರೋದು ಕಣ್ಣು ಎಂಬುದಾಗಿ. ಯಾಕಂದ್ರೆ ಅದನ್ನ ಕಾಪಾಡಿಕೊಳ್ಳಬೇಕು. ಅದಕ್ಕೆ ದೇವರ ವಾಕ್ಯ ಇಲ್ಲಿ ನಾವು ನೋಡುವಾಗ ಆತ್ಮಿಕ ಕಣ್ಣು ಅಂದ್ರೆ ನಾವು ಪರಿಸ್ಥಿತಿಗಳನ್ನಾಗಲಿ, ನಮ್ಮ ಸ್ಥಿತಿಗತಿಗಳನ್ನಾಗಲಿ, ನಮ್ಮಲ್ಲಿ ಬರುವಂತ ಕಳವಳ ಅಥವಾ ಗೊಂದಲ ಅಥವಾ ಸಂಭ್ರಮ, ಸಮಾಧಾನ, ಇವೆಲ್ಲವನ್ನ ನೋಡುವಾಗ್ಲೂ ಕೂಡ ನಾವು ಆತ್ಮಿಕ ದೃಷ್ಟಿಕೋನದಿಂದ ಕಾಣಬೇಕು. ಯಾವುದರಲ್ಲಿಯೂ ಕೂಡ ನಾವು ಹೆಚ್ಚು ಅತಿಯಾಗಿ ಇಲ್ಲದೆ ಮಿತವಾಗಿರಬೇಕು. ಇದು ನನ್ನ ಸಂದೇಶದ ಇನ್ನೊಂದು ಭಾಗ ಆಗ್ತದೆ. ಈಗ ನಾನು ಅದಕ್ಕೆ ಹೋಗದೆ ಈಗ ನೇರವಾಗಿ ಆ ಕಣ್ಣಿಗೆ ಅಂಜನ ಎಂಬುದಾಗಿ ಹೇಳುವಾಗ, ದೇವರು ತಾನೇ ನೀಡುವ ಆ ಸ್ಪಿರಿಚುವಲ್ ರೆಮಿಡಿ, ಆತ್ಮಿಕ ಪರಿಹಾರ ಏನು ಇದಕ್ಕೆ? ಲವೋದಿಕೀಯ ಸಭೆಯ ಎಷ್ಟು ಏನು ಆ ಅಡ್ಜೆಕ್ಟಿವ್ಸ್ ನೋಡಿದ್ರೆ ಕಾಣುತ್ತಲ್ಲ ನಮಗಲ್ಲಿ. ಬೆಚ್ಚಗೂ ಅಲ್ಲ, ತಣ್ಣಗೂ ಇಲ್ಲದಿರುವ ಸ್ಥಿತಿ. ಆದರೆ ಒಂದೊಂದು ಸ್ಥಿತಿಯನ್ನು ಏನು ಸಂಪನ್ನನು, ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳ್ಕೊಳ್ತಿ, ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು. ಅಬ್ಬಬ್ಬ, ವಾಟ್ ಎನ್ ಅಡ್ಮಾನಿಷನ್! ಎಷ್ಟು ಆ ಸಿರೀಸ್ ಆಫ್ ಥಾಟ್ಸ್ ಕರ್ತನಾದ ಯೇಸು ಕ್ರಿಸ್ತನ್ ಯೋಹಾನನಿಗೆ ಈ ಮಾತುಗಳು ಲವೋದಿಕೀಯ ಸಭೆಗೆ ಮಾತ್ರ ಬರೆ ಎಂಬುದಾಗಿ ಹೇಳಿತು. ಬೇರೆ ಯಾವ ಸಭೆಗೂ ಇಷ್ಟು ಸಬ್ಜೆಕ್ಟಿವ್ ಆಗಿ ಲವೋದಿಕೀಯ ಸಭೆಯ ದೂತನಿಗೆ ಇಷ್ಟು ಖಾರವಾಗಿ, ಇಷ್ಟು ನೇರವಾಗಿ ಹೇಗೆ ಹೇಳಿದಾರೋ, ಅದು ದಟ್ ಈಸ್ ದ ಡಯಾಗ್ನಾಸಿಸ್. ಅದು ಇರುವಂತ ಸ್ಥಳ. ಆದ್ರೆ ಅದಕ್ಕೆ ಒಬ್ಬ ವೈದ್ಯನು ಪ್ರಿಸ್ಕ್ರಿಪ್ಷನ್ ಕೊಡುವಂತೆ
ಅದಕ್ಕೆ ಮುಲಾಮು, ಅದಕ್ಕೆ ಔಷಧಿ, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನು ಕೆಟ್ಟು ಹೋಗಿರೋರನ್ನು ಹುಡುಕಿ ರಕ್ಷಿಸಲು ಬಂದಂತವನು. ಅದಕ್ಕೆ ಒಂದು ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾನೆ, ನಾನು ನ್ಯಾಯವನ್ನು ತೀರಿಸಲಿಕ್ಕಾಗಿ ಬಂದಿಲ್ಲ, ನ್ಯಾಯ ತೀರಿಸುವನೊಬ್ಬನಿದ್ದಾನೆ, ಆತನು ತಂದೆಯಾದ ದೇವರು. ನಾನು ರಕ್ಷಿಸುವುದಕ್ಕೋಸ್ಕರ ಬಂದಿದ್ದೇನೆ. ನಾನು ನೀತಿವಂತರಿಗೋಸ್ಕರವಾಗಿ ಬಂದಿಲ್ಲ, ಅನೀತಿವಂತರಿಗೋಸ್ಕರವಾಗಿ ಬಂದಿದ್ದೇನೆ. ಪಾಪಿಗಳನ್ನು ರಕ್ಷಿಸಲು ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದ್ದಾನೆ. ಇಲ್ಲಿ ಲವೋದಿಕೀಯ ಸಭೆಯ ಪರಿಸ್ಥಿತಿಯನ್ನು ನೋಡಿ ಅವರ ದೃಷ್ಟಿಕೋನ, ಅವರ ಮನೋನೇತ್ರ, ಅಂದ್ರೆ ಅವರ ಕಾನ್ಸೆಪ್ಟ್ ಆಫ್ ಥಿಂಕಿಂಗ್, ಅವರ ಯೋಚನಾ ವಿಧಾನ ಹೇಗಿದೆ, ಅದು ಹೇಗೆ ಬದಲಾಗಬೇಕು ಅಂತ ಕೆಲವು ಸೂತ್ರಗಳನ್ನು ನಮಗೆ ಇಲ್ಲಿ ಕೊಡುವಾಗ ದಯಮಾಡಿ ನೋಡ್ರಿ. ಎಜ್ಕೇಲನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 11ನೇ ವಚನ. ಎಜ್ಕೇಲನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 11ನೇ ವಚನ. ನನ್ನ ಜೀವದಾಣೆ, ನನಗೆ ಕ್ಲೇಶವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ಬಿಡಿರಿ, ನೀವು ಸಾಯಲೇಕೆ. ಇದು ಕರ್ತನಾದ ಯೆಹೋವನ ನುಡಿ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಅಲ್ಲಿ ಟೈಟಲ್ ತುಂಬಾ ಚೆನ್ನಾಗಿದೆ ಕನ್ನಡ ಭಾಷೆಯಲ್ಲಿ. ದೇವರು ತನ್ನ ಜನರನ್ನು ಸನ್ಮಾರ್ಗ ಹಿಡಿಯುವಂತೆ ಪ್ರೇರಿಸಿದ್ದು. ಎಸ್, ದೇವರು ತನ್ನ ಸಂತಾನವು, ತನ್ನ ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯಬೇಕು. ಅದರ ಮೂಲಕವಾಗಿ ಸಮಾಜಕ್ಕೆ, ಸಾಮ್ರಾಜ್ಯಕ್ಕೆ, ಜಗತ್ತಿಗೆ ಅವರು ರಾಯಭಾರಿಗಳಾಗಬೇಕು. ಅವರು ಕರ್ತನಾದ ಯೇಸು ಕ್ರಿಸ್ತನನ್ನ ಪ್ರತಿಬಿಂಬಿಸುವರಾಗಬೇಕು. ದ ರಿಫ್ಲೆಕ್ಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಹೌದು, ಇವರು ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರು ಎಂಬುದಾಗಿ, ಆತನ ಮಕ್ಕಳು ಎಂಬುದಾಗಿ ಕಾಣುವ ಹಾಗೆ ನಡೆ, ನುಡಿ, ಜೀವನ ಶೈಲಿ ಈ ಎಲ್ಲದನ್ನು ಕೂಡ ಪರಿಪಕ್ವವಾಗುವ ರೀತಿಯಲ್ಲಿ ಸ್ಪಿರಿಚುವಲ್ ಮೆಚುರಿಟಿ. ನೀವು ದುರ್ಮಾರ್ಗದಲ್ಲಿದ್ದು ಸಾಯಲೇಕೆ, ನನ್ನ ಜೀವದಾಣೆ. ವಾಟ್ ಎ ಗ್ರೇಟ್ ಗಾಡ್. ಎಂತಹ ಅದ್ಭುತವಾದ ಮಾತುಗಳನ್ನ ಹಳೆ ಒಡಂಬಡಿಕೆಯಲ್ಲಿ ಎಜ್ಕೇಲನ ಪ್ರವಾದನ ಗ್ರಂಥ ಪ್ರಿಯರೇ ಬಹಳ ಅತ್ಯಮೂಲ್ಯವಾದ ಪ್ರವಾದನ ಗ್ರಂಥ. ದಾನಿಯೇಲನ ಪ್ರವಾದನ ಗ್ರಂಥ ಅತ್ಯಮೂಲ್ಯವಾದ ಪ್ರವಾದನ ಗ್ರಂಥ. ಪ್ರಕಟಣೆ ಗ್ರಂಥಕ್ಕೂ ಈ ಪ್ರವಾದನ ಗ್ರಂಥಗಳಿಗೂ ಅವಿನಾಭಾವ ಸಂಬಂಧವಿದೆ. ಅದು ಬೇರೆ ರೀತಿಯಲ್ಲಿ ನಾವು ಅಧ್ಯಯನ ಮಾಡ್ತೇವೆ, ಧ್ಯಾನಿಸ್ತೇವೆ. ಲವೋದಿಕೀಯ ಸಭೆಯ ವಿಷಯಕ್ಕೆ ಬಂದಾಗ ಅವರಲ್ಲಿ ಈ ಒಂದು ಪಶ್ಚಾತ್ತಾಪ ಹುಟ್ಟಬೇಕು. ದೇ ನೀಡ್ ಟು ಟರ್ನ್ ಟು ಗಾಡ್. ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಕನ್ನಡ ಭಾಷೆಯಲ್ಲಿ ಆ ಮಾತು ತುಂಬಾ ಚೆನ್ನಾಗಿದೆ. ಯು ಟರ್ನ್ ಟು ಗಾಡ್. ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಅಂದ್ರೆ ಮನಸ್ಸು ದೇವರ ಕಡೆಗೆ ಬದಲಾಗಬೇಕು, ಸ್ಥಿರ ಮನಸ್ಸು ಬರಬೇಕು. ಹಿಜ್ಕೀಯನು ಮನಸ್ಸು ಮಾಡಿದನು. ಹಾಗಾಗಿ ಬೆಳಗಿನ ಸಮಯದಲ್ಲೇ ಹೋಗಿ ಆಯಾ ಹಿರಿಯರುಗಳನ್ನ ಭೇಟಿ ಮಾಡಿ ದೇವಾಲಯವನ್ನ ಪುನಃ ನಿರ್ಮಾಣ ಮಾಡೋದಕ್ಕೆ ಮನಸ್ಸು ಮಾಡಿದನು. ಜೆರುಬ್ಬಾಬೆಲನು ದೇವಾಲಯವನ್ನು ಪುನಃ ನಿರ್ಮಾಣ ಮಾಡೋದಕ್ಕೆ ಮನಸ್ಸು ಮಾಡಿದನು. ಎಜ್ರ ಗ್ರಂಥದಲ್ಲಿ ನಾವು ನೋಡ್ತೇವೆ, ಹೌದು, ಹೇಗೆ ಎಜ್ರನು ಆ ಅರ್ಥಶಾಸ್ತ್ರ ಅನ್ಯ ಜನರ ಅರಸನು, ಯಾವಾಗ ಎಜ್ರನು ಆ ಧರ್ಮಶಾಸ್ತ್ರವನ್ನು ತನ್ನ ಎದೆಗೆ ಯಾವಾಗಲೂ ಇಟ್ಟುಕೊಂಡಿರುವುದನ್ನು ನೋಡಿ, ಎಜ್ರನೇ, ಯು ಆರ್ ನಾಟ್ ಜಸ್ಟ್ ಸಪೋಸ್ ಟು ಟೇಕ್ ದ ಮನಿ ಫ್ರಮ್ ದ ಟ್ರೆಸರಿ. ಅರಸನ ಖಜಾನದಿಂದ ನೀನು ಹಣ ತೆಗೆದುಕೊಳ್ಳೋದಕ್ಕೆ ಮಾತ್ರ ಅಲ್ಲ ನಿನಗೆ ಅಪ್ಪಣೆ. ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಟ್ರೆಸರಿ. ಪ್ರಿಯರೇ, ಎಂತ ದೊಡ್ಡ ದೇವರು ಅನ್ಯ ಅರಸರುಗಳ ಹೃದಯಗಳಲ್ಲಿ ಕಾರ್ಯ ಮಾಡಿ ತನ್ನ ಉದ್ದೇಶವನ್ನ ತಾನು ನಂಬಿರುವ ಮಕ್ಕಳ ಬಗ್ಗೆ, ಇಸ್ರಾಯೇಲ್ ಜನಾಂಗದ ಬಗ್ಗೆ ನಡೆಸಿಕೊಳ್ಳೋದಕ್ಕೋಸ್ಕರವಾಗಿ ಕೋರೇಶು ಅರಸನನ್ನ ಪ್ರೇರೇಪಿಸ್ತಾನೆ. ವಾಟ್ ಎ ಗ್ರೇಟ್ ಗಾಡ್. ಕರ್ತನಲ್ಲಿ ಪ್ರಿಯರೇ, ಎಲ್ಲ ಅಧಿಕಾರವನ್ನು ತನ್ನ ಸ್ವಾಧೀನದಲ್ಲಿಟ್ಟು ನಡೆಸುವಂತ ದೇವರು. ಕ್ರೈಸ್ತರಾದ ನಮಗೆ, ವಿಶ್ವಾಸಿಗಳಾದ ನಮಗೆ, ನಮ್ಮ ನ್ಯೂನತೆಗಳು, ನಮ್ಮ ಬಲಹೀನತೆಗಳು, ನಮ್ಮ ಸಮಸ್ಯೆಗಳ ಈ ಚೌಕಟ್ಟಿನಲ್ಲೇ ದೇವರನ್ನು ನೋಡುವ ಪ್ರಯತ್ನ ಮಾಡುವುದರಿಂದ ಕಣ್ಣಿಗೆ ಅಂಜನವು ಲಭ್ಯವಾಗಲಿಲ್ಲ. ಆಫ್ತಾಲ್ಮಿಯಾ ಎಂಬ ಅಂಜನವನ್ನ ನಾವು ತೆಗೆದುಕೊಳ್ಳುವಾಗ
ಆ ಪ್ರಾಯಶ್ಚಿತ್ತ ಎಷ್ಟು ಮುಖ್ಯ, ಆ ಪಶ್ಚಾತ್ತಾಪ. ಕಲ್ವಾರಿ ಶಿಲುಬೆಯಲ್ಲಿ ಕಳ್ಳನಿಗೆ ಪಶ್ಚಾತ್ತಾಪ ಆಯ್ತು. ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಇದ್ದಂತ ಒಬ್ಬ ಕಳ್ಳನು ನೆನಪಾಡ್ಕೊಳ್ತಾನೆ, ಸ್ವಾಮಿ ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ. ಪ್ರಿಯರೇ, ಆ ವ್ಯಕ್ತಿಗೆ ಕರ್ತನು ತನ್ನ ರಾಜ್ಯವನ್ನು ಸ್ಥಾಪಿಸ್ಲಿಕ್ಕೋಸ್ಕರವಾಗಿ ವೇದನೆ ಇಲ್ಲದ, ಸಂಘರ್ಷ ಇಲ್ಲದ, ಸಮಸ್ಯೆ ಇಲ್ಲದ 1000 ವರ್ಷದ ಆಳ್ವಿಕೆ ಆತನು ತರುವನಾಗಿದ್ದಾನೆಂಬುದಾಗಿ. ಆದರೂ ಆತನ ಜೀವಿತ ಶೈಲಿಯಲ್ಲಿ ಕಳ್ಳನು, ಆದಾಗ್ಯೂ ಆತನಿಗೆ ದೇವರ ಜ್ಞಾನ ಇದೆ. ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಅರಿಕೆ ಮಾಡಿಕೊಂಡ, ರಕ್ಷಣೆ ಕೇಳಿಕೊಂಡ. ದೇವರು ಆತನ ಆಂತರಿಕದಲ್ಲಿರುವಂತ ಆಫ್ತಾಲ್ಮಿಯ, ಆ ಕಣ್ಣಿನ, ಆ ಆತ್ಮೀಯ ಕಣ್ಣಿನೊಳಗಿರುವ ಅಂಜನವನ್ನ ದೇವರು ನೋಡಿದ. ಅದಕ್ಕೆ ದೇವರು ಹೇಳಿದನು, ಆ 1000 ವರ್ಷದವರೆಗೂ ಯಾಕೆ ಮಗನೇ, ಹಿಂದೆ ನೀನು ನನ್ನೊಂದಿಗೆ ಪರದೈಸಿನಲ್ಲಿರುವಿ. ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಒಬ್ಬ ಕಳ್ಳನು, ಆತನು ಆ ಪರದೈಸಿಗೆ ಪ್ರವೇಶ ಪಡ್ಕೊಂಡಿದ್ದಾನಂದ್ರೆ ದ ರೀಸನ್ ಈಸ್ ದ ರಿಪೆಂಟೆನ್ಸ್, ಪಶ್ಚಾತ್ತಾಪ. ಪ್ರಿಯರೇ, ನಾವು ಪಶ್ಚಾತ್ತಾಪ ಪಡದೆ ವಾಕ್ಯಗಳನ್ನು ಹುಡುಕಿಕೊಂಡು ಈ ವಾಕ್ಯದ ಪ್ರಕಾರ ನಾನು ಮಾಡಿದ ಸರಿಯೇ ಅಂತ ಅಂದ್ಕೊಂಡ್ರೆ, ಆಗ ಬೆಳಕಿನ ದೂತದಂತೆ ಸೈತಾನನು ನಮ್ಮೊಳಗೆ ಪ್ರವೇಶ ಮಾಡಿ ವಾಕ್ಯವನ್ನು ತಿರುಚಿ ಹೇಳಿಸ್ಕೊಳ್ಳುತ್ತಾ, ತಿರುಚಿ ತಿಳ್ಕೊಳ್ಳುತ್ತಾ, ಇತರರನ್ನ ಜಡ್ಜ್ ಮಾಡುತ್ತಾ, ಇತರರನ್ನ ನಾವು ತೀರ್ಪು ಮಾಡುತ್ತಾ, ನಮಗೆ ನಾವು ವಿಚಾರಿಸಿಕೊಳ್ಳದಲೆ, ನಮ್ಮನ್ನು ನಾವು ತೀರ್ಪು ಮಾಡಿಕೊಳ್ಳದಲೆ ತಪ್ಪಾದ ದಾರಿಗೆ ಹೋಗ್ತಿರ್ತೀವಿ. ಆಫ್ತಾಲ್ಮಿಯ ಕೊರತೆ, ಅಂಜನದ ಕೊರತೆ, ಲವೋದಿಕೀಯ ಸಭೆಯಲ್ಲಿ ಪ್ರಸ್ತುತ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ದೃಷ್ಟಿಲೋಪ, ಆಂತರಿಕ ದೃಷ್ಟಿ ಇಲ್ಲ, ಮನಸ್ಸಿನೊಳಗೆ ನೋಡಿಕೊಳ್ಳುವ ಅಂತರಾತ್ಮ ಅವಲೋಕನ ಮಾಡುವಂತ ಕಣ್ಣು, ಅದನ್ನ ಕರ್ತನಾದ ಯೇಸು ಕ್ರಿಸ್ತನು ಲವೋದಿಕೀಯ ಸಭೆಗೆ ಪ್ರಾಮಿಸ್ ಮಾಡ್ತಾ ಇದ್ದಾನೆ. ನಿನ್ನ ಕಣ್ಣಿಗೆ ಅಂಜನವನ್ನು ನನ್ನಿಂದ ಕೊಂಡುಕೋ ಎಂಬುದಾಗಿ. ನಾನು ಮುಂದಕ್ಕೆ ಹೋಗ್ತಾನೆ. 4 ಆರ್ಸ್ ನಿಮ್ಮ ಮುಂದೆ ಪ್ರಸ್ತಾಪಡಿಸ್ತೇನೆ. ಒಂದು ರಿಪೆಂಟೆನ್ಸ್, ಎರಡನೇದು ರಿಲೈ ಇನ್ ದ ಗ್ರೇಸ್ ಆಫ್ ಗಾಡ್, ದೇವರ ಕೃಪೆ ಮೇಲೆ ಆಶ್ರಯಿಸಿಕೊಳ್ಳುವುದು ಆತ್ಮಿಕ ಅಂಜನವೆಂದರೆ. ಮೂರನೇದು ರಿಟರ್ನ್ ಟು ದ ಸ್ಪಿರಿಚುವಲ್ ಲೈಫ್, ಆತ್ಮಿಕ ಜೀವಿತಕ್ಕೆ ಹಿಂತಿರುಗುವುದು. ಆತ್ಮಿಕ ಜೀವಿತಕ್ಕೆ ಹಿಂತಿರುಗುವುದು ಅಂದ್ರೆ ಅದರ ಅರ್ಥ ನಮ್ಮ ಡ್ಯೂಟಿ ಬಿಟ್ಬಿಟ್ಟು ಇರಬೇಕು ಅಂತಲ್ಲ. ನಮ್ಮ ಅನುದಿನ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಿದ್ದಾಗ್ಯೂ 4 ಗೋಡೆಗಳ ಮಧ್ಯೆ ನಮ್ಮ ಪ್ರಾರ್ಥನಾ ಜೀವಿತ, ನಮ್ಮ ವಾಕ್ಯ ಅಧ್ಯಯನ ಜೀವಿತ, ವಾಕ್ಯ ಧ್ಯಾನಿಸುವ ಜೀವಿತ, ದೇವರ ವಾಕ್ಯ ಹಂಚುವಂತ ಸಹೋದರರ ಆ ವಾಕ್ಯಗಳಿಗೆ ಸಮರ್ಪಿಸಿಕೊಳ್ಳುವ ಜೀವಿತ, ಇದು ಮನೋನೇತ್ರಗಳನ್ನು ಬೆಳಗಿಸುವಂತ ವೈದ್ಯಕೀಯ ಅಂಜನ ಲವೋದಿಕೀಯ ಸಭೆಗೆ ಕರ್ತನು ಉಚಿತವಾಗಿ ಕೊಡ್ತಿದ್ದಾನೆ. ಪ್ರಿಯರೇ, ಇವತ್ತು ಎಷ್ಟೆಲ್ಲ ಜೂಮ್ ಆ್ಯಪ್ಗಳು, ಇವತ್ತು ಎಷ್ಟೆಲ್ಲ ವಾಟ್ಸಪ್ ಸಂದೇಶಗಳು, ಇವತ್ತು ಎಷ್ಟೆಲ್ಲ ಯೂಟ್ಯೂಬ್ ಮೆಸೇಜಸ್, ಒಂದಲ್ಲ ಒಂದಾದರೂ ನಮ್ಮ ಕಣ್ಣು ತೆರೆಯುತ್ತಾ. ನಮಗೆ ಶರೀರ ಇದೆ, ಶರೀರ ಸಂಬಂಧವಾದಂತಹ ಅವಶ್ಯಕತೆಗಳಿವೆ, ಶರೀರ ಸಂಬಂಧವಾದಂತಹ ಕೋರಿಕೆಗಳಿವೆ. ಆದರೆ ಶರೀರವು ಆತ್ಮೀಕ ಸ್ಥಿತಿ ಮೇಲೆ ಡಾಮಿನೇಟ್ ಮಾಡಬಾರ್ದು. ಅದಕ್ಕೋಸ್ಕರವಾಗಿ ಗಲಾತಿ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನೀವು ಆತ್ಮೀಕ ಕಾರ್ಯಗಳನ್ನು ಮಾಡುತ್ತಾ ದೈಹಿಕವಾಗಿರುವಂತ, ಶಾರೀರಿಕವಾಗಿರುವಂತದನ್ನ ಸಾಯಿಸ್ರಿ. ವಿ ನೀಡ್ ಟು ಸಬ್ಮಿಟ್ ಟು ಗಾಡ್. ಯಾರು ಏನೇ ಆದರೂ ದಟ್ ಈಸ್ ನಾಟ್ ಅವರ್ ಗೋಲ್. ಇಂಟರ್ನಲಿ ನಾವು ಬನ್ನಿ. 2ನೇ ಅಂಶಕ್ಕೆ ಹೋಗ್ತೀನಿ. 2ನೇ ಆರ್, ರಿಲೈ ಆನ್ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯನ್ನ ಆಶ್ರಯಿಸಿಕೊಳ್ಳಬೇಕು. ಪ್ರಿಯರೇ, ಇದು ಕರ್ತನಾಂತ ಯೇಸು ಕ್ರಿಸ್ತನು ಲವೋದಿಕೀಯ ಸಭೆಗೆ ನೀಡುವಂತ ಒಂದು ವಿವರಣೆ, ಒಂದು ಪ್ರಿಸ್ಕ್ರಿಪ್ಷನ್. ದಯಮಾಡಿ ನೋಡ್ರಿ, ಕೀರ್ತನೆಗಳು 147 10ನೇ ವಚನ, ಸಾಮ್ಸ್ 147 ವರ್ಸ್ 10. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ.
ಓದಿ ಸಿಸ್ಟರ್. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿಯೇ. ಥ್ಯಾಂಕ್ ಯು ಸಿಸ್ಟರ್. ಯೆಹೋವನಿಗೆ ಆನಂದವು ನಮ್ಮಿಂದ ಬರಬೇಕಾದ್ರೆ ನಾವು ಬೆಳಗಿನ ಸಮಯ ಅಥವಾ ನಾವು ಪ್ರಾರ್ಥಿಸುವುದಿಲ್ಲ, ಕರ್ತನೆ ನಿನ್ನ ಕೃಪೆ ನನಗೆ ಅನುಗ್ರಹಿಸು, ಐ ನೀಡ್ ಯುವರ್ ಗ್ರೇಸ್. ನನ್ನ ಶಕ್ತಿಯಲ್ಲಿ, ನನ್ನ ಬುದ್ಧಿ ಶಕ್ತಿಯಲ್ಲಿ, ನನ್ನ ಮನಶಕ್ತಿಯಲ್ಲಿ, ನನ್ನಷ್ಟಕ್ಕೆ ನನ್ನ ಸಂಪಾದನೆಯಲ್ಲಿ, ನನ್ನಷ್ಟಿಗೆ ನನಗಿರುವಂತ ಕಷ್ಟಾರ್ಜಿತದಲ್ಲಿ ಕರ್ತನೆ ನನಗೆ ಅಸಾಧ್ಯ, ನನ್ನ ಕೈಲಾಗೋದಿಲ್ಲ. ಕರ್ತ, ನೀನು ನನಗೆ ಕೃಪೆಯನ್ನು ಅನುಗ್ರಹಿಸು. ನೀನು ನನಗೆ ಕೃಪೆ ಕೊಡು. ನಿನ್ನ ಕೃಪೆ ಮೂಲಕವಾಗಿ ನಮ್ಮ ಬಲಹೀನತೆ ಇದೆ, ಶರೀರದಲ್ಲಿ ನ್ಯೂನತೆ ಇದೆ, ಯೋಚನೆಗಳಲ್ಲಿ ತಪ್ಪಿ ಹೋಗ್ತೇವೆ, ಕಣ್ಣು ದೃಷ್ಟಿಯಲ್ಲಿ ತಪ್ಪಿ ಹೋಗ್ತೀವಿ. ಅದನ್ನೇ ಅಪೊಸ್ತಲನಾದ ಪೌಲನು ರೋಮಾಪುರದವರು ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ, ನಾನು ಮೆಚ್ಚುವ ಒಳ್ಳೆ ಕೆಲಸವನ್ನು ಮಾಡದೆ ನಾನು ಮೆಚ್ಚದಿರುವ ಕೆಟ್ಟ ಕೆಲಸವನ್ನೇ ಮಾಡುವನಾಗಿದ್ದೇನೆ. ದಟ್ ಈಸ್ ಎ ಸ್ಪಿರಿಚುವಲ್ ವಾರ್ಫೇರ್. ಅದೊಂದು ಆತ್ಮೀಕ ಹೋರಾಟ. ಈ ಹೋರಾಟದಲ್ಲಿ ನಿಲ್ಲಬೇಕಾದ್ರೆ ದೇವರ ವಾಕ್ಯ ಹೇಳುತ್ತೆ, ವಿಮೋಚನೆ ಕಾಂಡ 14ನೇ ವಚನದಲ್ಲಿ ದೇವರು ಹೇಳ್ತಾನೆ, ಯುದ್ಧವು ನನ್ನದು. ವಿ ನೀಡ್ ಟು ಸ್ಟ್ಯಾಂಡ್ ಆನ್ ಬಿಹಾಫ್ ಆಫ್ ಹಿಮ್. ಕರ್ತನ ಪರವಾಗಿ ನಿಂತು ಆತನ ಸಾಕ್ಷಿಗಳಾಗಿ ನಿಲ್ಲಬೇಕಷ್ಟೇ. ಆದ್ರೆ ನಮ್ಮ ಪರವಾಗಿ ಯುದ್ಧ ಮಾಡಿ ಗೆಲ್ಲಿಸುವವನು ನಮ್ಮ ದೇವರು ತಾನೇ ಆಗಿದ್ದಾನೆ. ಪ್ರಿಯರೇ, ಆತನ ಕೃಪೆಯನ್ನು ಬೇಡಿದಾಗ, ಆ ಕೃಪೆಗಾಗಿ ನಿರೀಕ್ಷಿಸಿದಾಗ ಯೆಹೋವ ದೇವರಿಗೆ ಆನಂದ ಆಗುತ್ತೆ. ಆದರೆ ಇಲ್ಲ, ನನ್ನಷ್ಟಿಗೆ ನನಗೆ ಆ ಶಕ್ತಿ ಇದೆ, ನಾನು 10ರಲ್ಲಿ 1 ಭಾಗ 10% ನಾನು ಆದಾಯ ಕೊಡ್ತಾ ಇದ್ದೇನೆ, ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನಾನು ಜೀವಿಸ್ತಾ ಇದ್ದೇನೆ ಅಂತ ಪ್ರಾರ್ಥನೆ ಮಾಡಿದ್ರೆ ಆ ಯವನಸ್ಥನ ಪ್ರಾರ್ಥನೆಯನ್ನು ದೇವರು ಒಪ್ಪಿಕೊಳ್ಳಿಲ್ಲ. ಆದರೆ ಸುಂಕದವನು ಆಕಾಶದ ಕಡೆಗೆ ಕಣ್ಣೆತ್ತುದಕ್ಕೆ ಕೊಡೋಕೆ ಸಾಧ್ಯವಾಗದೆ ನಿಂತುಕೊಂಡು ಕೈಗಳೆತ್ತಿ ಕರ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಆ ಸುಂಕದವನ ಪ್ರಾರ್ಥನೆಯನ್ನು ಕೇಳ್ತಾನೆ. ಯಾಕಂದ್ರೆ ಅವನು ಕೃಪೆಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಪೌಲನು ಅನೇಕ ಜನರಿಗೆ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಆ ಕಾಲಘಟ್ಟದಲ್ಲಿ ಅವಶ್ಯಕವಿತ್ತು. ದೇವರು ಆತನನ್ನು ಒಂದು ಸಾಧನವನ್ನಾಗಿ ಉಪಯೋಗಿಸ್ಕೊಂಡ, ಒಂದು ಉಪಕರಣವನ್ನಾಗಿ ಮಾಡಿಕೊಂಡ. ಆದರೆ ಕೊನೆಗೆ ತನ್ನ ಕಣ್ಣಿಗೆ ಆತನು ಅನಾರೋಗ್ಯ ಇದ್ದಾಗ ಕರ್ತನನ್ನು ಬೇಡಿಕೊಂಡಾಗ ದೇವರು ಹೇಳಿದ್ದು, ನನ್ನ ಕೃಪೆಯೇ ನಿನಗೆ ಸಾಕು. ಮೈ ಗ್ರೇಸ್ ಇಸ್ ಸಫಿಷಿಯಂಟ್. ಪ್ರಿಯರೇ, ಅನಾರೋಗ್ಯ ಇದ್ದರೂ ಕೊನೆಗೆ ಡಾಕ್ಟರ್ಸ್ ಹತ್ರ ಹೋದ್ರೆ, ನೋ ಪ್ರಾಬ್ಲಮ್ ಟು ಯುವರ್ ಐ ಪ್ರಾಬ್ಲಮ್. ನಿನ್ನ ಕಣ್ಣಿಗೆ ಯಾವ ಸಮಸ್ಯೆ ಇಲ್ಲ, ನೋ ಪ್ರಾಬ್ಲಮ್, ನೋ ಸರ್ಜರಿ ನೀಡೆಡ್. ಇದು ಕಂಟಿನ್ಯೂ ಮಾಡ್ತಾ ಇರೋ. ವಾಟ್ ಎ ಗ್ರೇಟ್ ಗಾಡ್. ಪ್ರಾರ್ಥಿಸಿದರೆ ಪ್ರಾರ್ಥನೆಗೂ ಪ್ರತ್ಯುತ್ತರ ಕೊಡುವ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಸಿಕ್ಕಿದಾನಲ್ಲ. ಪ್ರಿಯರೇ, ನಾನು ಮಹಾಪಾಪಿ ಎಂಬುದಾಗಿ ನನ್ನನ್ನು ನಾನು ಅಂದ್ಕೊಳ್ತೀನಿ. ಯಾಕಂದ್ರೆ ನನ್ನ ಜೀವಿತದ 30 ವರ್ಷ ಕಾಲ ನನಗೆ ಈ ದೇವರು ಸಿಕ್ಕಲಿಲ್ಲ, ಈ ಕ್ರಿಸ್ತನು ಸಿಕ್ಕಲಿಲ್ಲ. ನನ್ನ 31ನೇ ವರ್ಷದ ವಯಸ್ಸಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡ ಅಂದಿನಿಂದ ನಾನು ಲೋಕಕ್ಕೆ ಹಿಂತಿರುಗಿ ನೋಡ್ಲಿಲ್ಲ. ಈ ದೇವರು ಮಹಾನ್ ದೇವರು, ವ್ಯಕ್ತಿಗತ ದೇವರು, ಹೃದಯಂಗಮವಾಗಿ ಮಾತನಾಡುವ ದೇವರು. ಪ್ರಿಯರೇ, ಪಶ್ಚಾತ್ತಾಪ ಮೊದಲನೇ ಮೆಟ್ಲು. ಸೆಕೆಂಡ್ ಥಿಂಗ್ ಈಸ್ ಗ್ರೇಸ್. ರಿಲೈ ಆನ್ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಗಾಗಿ ಪ್ರಾರ್ಥಿಸೋದಾದ್ರೆ ಆತ್ಮೀಯ ಅಂಜನ, ದೇವರ ದೃಷ್ಟಿಕೋನ ನಮಗೆ ಸಿಗುವಂಥದ್ದು. ನೋಡ್ರಿ, ನಾನು 3ನೇ ಅಂಶಕ್ಕೆ ಹೋಗ್ತೇನೆ. ರೀಎಸ್ಟಾಬ್ಲಿಷ್ ಫೆಲೋಶಿಪ್ ವಿತ್ ಗಾಡ್. ದೇವರ ಜೊತೆ ಒಂದು ಅನ್ಯೋನ್ಯತೆಯನ್ನು ನಾವು ಸಾಧಿಸಬೇಕು, ದೇವರೊಂದಿಗೆ ನಡಿಬೇಕು. ಭಕ್ತನಾದ ಹಬಕ್ಕೂಕನು ಒಂದು ಮಾತನ್ನ ಹೇಳ್ತಾನೆ ಇಸ್ರಾಯೇಲ್ ಜನರ ಕುರಿತು. ಪ್ರೀ ಎಕ್ಸೋಲಿಕ್ ಪ್ರಾಫೆಟ್. ಇಸ್ರಾಯೇಲ್ ಜನಾಂಗವು ಅವರು ಸೆರೆಗೆ ಹೋಗೋದಕ್ಕಿಂತ ಮುಂಚೆ, ಎಕ್ಸೈಲ್ ಹೋಗೋದಕ್ಕಿಂತ ಮುಂಚೆ, ಕಸ್ದೀಯರ ಅರಸನು ಅವರನ್ನ ಕರೆದುಕೊಂಡು ಹೋಗೋದಕ್ಕಿಂತ ಮುಂಚೆ
ಪ್ರವಾದಿಗಳು, ಸಣ್ಣ ಪ್ರವಾದಿಗಳು ವಿಶೇಷವಾಗಿ 9 ಜನ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ರು. ಮೇಜರ್ ಪ್ರಾಫಿಟ್ಸ್ ಯೆರೆಮೀಯನ ಪ್ರಾರಂಭದಿಂದ ಆಗ್ಲಿ, ಯೆಶಾಯನಿಂದ ಆಗ್ಲಿ ಹೇಳಿದರು. ಆ ಜನರನ್ನ ಅಷ್ಟು ಪ್ರೀತಿ ಮಾಡಿದರು ಪ್ರಿಯರೇ. ಆ ಕಾಲದಲ್ಲಿ ಪ್ರವಾದಿಗಳು, ಆದರೆ ಈ ಕಾಲದಲ್ಲಿ ದೇವರ ವಾಕ್ಯ ಎಬ್ರಿಯ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 1-2 ವಚನಗಳು ಹೇಳಿರ ಪ್ರಕಾರ ಇದು ನಮ್ಮನ್ನು ಎಚ್ಚರಿಸುತ್ತೆ, ಇದು ನಮ್ಮ ಜೊತೆ ಮಾತನಾಡುತ್ತೆ. ನಾವು ಹೇಗೆ ಆತನ ಜೊತೆ ಒಡನಾಟ ಇಟ್ಕೊಳ್ಬೇಕು. ದಯಮಾಡಿ ನೋಡ್ರಿ, ರೋಮಾಪುರ 6ನೇ ಅಧ್ಯಾಯ 3-4 ವಚನಗಳು. ರೋಮನ್ಸ್ ಚಾಪ್ಟರ್ 6 ವರ್ಸ್ 3 and 4. ರೋಮಾಪುರ 6ನೇ ಅಧ್ಯಾಯ 3-4 ವಚನಗಳು ಓದಿ ಸಿಸ್ಟರ್. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ದೇರ್ ಇಸ್ ಎ ಸೈಕ್ಲಿಕ್ ಪ್ರಾಸೆಸ್ ಹಿಯರ್. ಇಲ್ಲಿ ಒಂದು ಅಪೊಸ್ತಲನಾದ ಪೌಲನು ನಿಮಗೆ ತಿಳಿಯದೋ ಅಂತ ಮಹಾಜ್ಞಾನಿಗಳು, ಪ್ರಾಜ್ಞತೆ ಇರುವವರು, ರೋಮನ್ಸ್ ಆರ್ ವೆರಿ ಬ್ರಿಲಿಯಂಟ್ ಪೀಪಲ್. ಯಾಕಂದ್ರೆ ಈ ಎಲ್ಲ ಸಾಮ್ರಾಜ್ಯಗಳನ್ನು ನುಂಗಿ ಹಾಕಿ ನಿಂತಿರುವಂತ ಒಂದು ರೋಮನ್ ಸಾಮ್ರಾಜ್ಯ ಇತ್ತು. ಆದ್ರೆ ಅದಕ್ಕಿಂತ ಒಂದು ಶ್ರೇಷ್ಠವಾದ ಸಾಮ್ರಾಜ್ಯ ಬರಲಿಕ್ಕಿದೆ, ಅದು ಬೇರೆ ಪ್ರಶ್ನೆ. ಗ್ರೇಷಿಯೋ ರೋಮನ್ ಕಲ್ಚರ್, ಆ ರೋಮ್ ಜನರು, ಅವರು ಅದಕ್ಕೆ ಅಪೊಸ್ತಲನಾದ ಪೌಲ್ ಅವರಿಗೋಸ್ಕರ ಬರೆಯುತ್ತಾ 1ನೇ ಅಧ್ಯಾಯದಲ್ಲೇನೆ ಪೌಲನು ಹೇಳ್ತಾನೆ, ಅವರು ತಾವು ಜ್ಞಾನಿಗಳೆಂದು ತಿಳಿದು ಹುಚ್ಚರಾದರು. ಹುಚ್ಚರಾಗ್ಲಿಲ್ಲ, ಮಹಾಜ್ಞಾನ ಅವರಿಗೆ. ಯಹೂದ್ಯರಿಗಿಂತ ಅವರಿಗೆ ಮಹಾಜ್ಞಾನ. ಜೂಯಿಷ್ ಲಾ, ಇವರು ಆ ರೋಮ್ನ ಅಪ್ರೂವಲ್ ಜೊತೆಗೆ ಈ 10 ಜನ ಎಂಪರರ್ಸ್, ಚಕ್ರವರ್ತಿಗಳ ಜೊತೆಗೆ ಆ ಯಹೂದ್ಯರು ಮಿಶ್ರಿತರಾಗಿ ಒಂದು ಕಾಲಘಟ್ಟದಲ್ಲಿ ನಡೆಸಿದರು ಪ್ರಿಯರೇ. ಲವೋದಿಕೀಯ ಸಭೆಯ ರೆಫರೆನ್ಸ್ ಉಲ್ಲೇಖ ನಮಗಿರುವುದರಿಂದ ಚಾರಿತ್ರಾತ್ಮಕವಾಗಿ, ಭೌಗೋಳಿಕವಾಗಿ ಮತ್ತು ಸ್ಕ್ರಿಪ್ಚರಲ್ ಆಗಿ, ಸತ್ಯವೇದ ಅನುಸಾರವಾಗಿ ನಾವು ಈ ಸಂಗತಿಗಳನ್ನು ಧ್ಯಾನಿಸುತ್ತಿರುವಾಗ ಅಲ್ಲಿನ ಜನರಿಗೆ ಒಂದು ವಾಡಿಕೆ ಆಗೋಗಿತ್ತು ದೀಕ್ಷಾಸ್ನಾನ. ಅದರ ಮೊದಲು ರಿಫಾರ್ಮೇಟರಿ ಥಿಯಾಲಜಿ ಅಂದ್ರೆ ಮಾರ್ಟಿನ್ ಲೂಥರ್, ಜಾನ್ ನಾಕ್ಸ್, ಮಹಾನ್ ಭಕ್ತರು, ಸಂಸ್ಕರಣಕರ್ತರು ಯಾವ ರೀತಿ ಧಾರ್ಮಿಕ ಲೇಪನ ಇರ್ತಕ್ಕಂಥ ಒಂದು ಮತ ಆಚಾರದಿಂದ ದೇವರ ವಾಕ್ಯದ ಅನುಸಾರವಾಗಿ ಇರುವಂತ ಒಂದು ಹೊಸ ಒಡಂಬಡಿಕೆಯ ಸತ್ಯವನ್ನ ಹೊರಗೆ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಏನು ನಡೆದಿದೆ ಅಂದ್ರೆ, ರಾಹೇಲಳು ಮನೆಯಿಂದ ಹೊರಗೆ ಬರುವಾಗ ವಿಗ್ರಹವನ್ನು ಎತ್ತಿಕೊಂಡು ಬಂದಂತೆ ಈ ಪ್ರೊಟೆಸ್ಟೆಂಟಿಸಂ ನಲ್ಲಿನೂ ಕೂಡ ಕೆಲವು ಪಂಗಡದವರು, ಅವರು ನಮ್ಮ ಸಹೋದರರೇ, ನಾವು ಅವ್ರನ್ನ ಗೌರವಿಸೋಣ, ದೇವರಿಗೆ ಸ್ತೋತ್ರ ಮಾಡೋಣ. ಅವರು ಕರ್ತನು ಹೇಳಿರುವ ರೀತಿಯ ದೀಕ್ಷಾಸ್ನಾನವಲ್ಲದೆ ಚಿಮುಕಿಸುವ ದೀಕ್ಷಾಸ್ನಾನವನ್ನೇ ದೀಕ್ಷಾಸ್ನಾನವನ್ನಾಗಿ ಹೇಳಿದರು. ಅಲ್ಲಿಗೆ ಪುನಃ ಧಾರ್ಮಿಕ ಲೇಪನ ಅಲ್ಲಿಗೆ ಬಂತು. ಅವರೊಂದಿಗೆ ನಮಗೆ ಒಡನಾಟ ಇಲ್ಲ. ಯಾಕಂದ್ರೆ ಈ ವಚನದ ಪ್ರಕಾರ ಆತ್ಮೀಯ ಜೀವನದ 3ನೇ ಮೆಟ್ಲು ಏನೆಂಬುದನ್ನ ನಾವು ಸತ್ಯವೇದವನ್ನು ಅನುಸರಿಸಿ ನಡೆಯುವಂತವರಾಗಿ, ಸಹೋದರಿಯರಾಗಿ ಗಮನಿಸಬೇಕಂದ್ರೆ ಪೌಲನೇ ಹೇಳ್ತಾನೆ, ನಿಮಗೆ ತಿಳಿಯದೋ ಈ ವಿಷಯವನ್ನು, ನೀವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸೇರಲ್ಪಡೋದಕ್ಕೋಸ್ಕರವಾಗಿ ದೀಕ್ಷಾಸ್ನಾನ ಹೊಂದಿದ್ದೀರಿ. ಬ್ಯಾಪ್ಟಿಸಂ ಬಗ್ಗೆ ಸುಮಾರು ಒಂದು 5-6 ತರಗತಿಗಳನ್ನ ನಾನು ತಗೊಳ್ಳುವಾಗ ವಿಶೇಷವಾಗಿ ಹೇಳುವಂತದ್ದಿದೆ. ಇಟ್ಸ್ ನಾಟ್ ಎ ರಿಲಿಜಿಯಸ್ ಟ್ರಾನ್ಸ್ಫಾರ್ಮೇಶನ್, ಇಟ್ ಇಸ್ ನಾಟ್ ಚೇಂಜಿಂಗ್ ಫ್ರಮ್ ಒನ್ ರಿಲಿಜನ್ ಟು ಅನದರ್ ರಿಲಿಜನ್. ಆದ್ರೆ ಏನು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವು ಆತನ ಮರಣದಲ್ಲಿ ಪಾಲುಗಾರರಾಗಬೇಕು. ನಾನು ದೀಕ್ಷಾಸ್ನಾನ ತಗೊಳ್ಳುವಾಗ ತುಂಬಾ ಹಿಂದೆ, 30 ವರ್ಷಗಳ ಹಿಂದೆ, ಕರ್ತನಾದ ಯೇಸು ಕ್ರಿಸ್ತನನ್ನ 33 ವರ್ಷಗಳ ಹಿಂದೆ ತೆಗೆದುಕೊಳ್ಳುವಾಗ ನನಗೆ ನೀರಿನಲ್ಲಿ ನಿಲ್ಲಿಸಿ
ಆಗನ ಕಾಲದಲ್ಲಿ ನನಗೆ ದೀಕ್ಷಾಸ್ನಾನ ಕೊಟ್ಟರು, ಕೇಳಿದ್ರು, ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಿದ್ದೀರೋ? ಹೌದು, ಮಾಡಿಕೊಂಡಿದ್ದೇನೆ. ಮತ್ತು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತ್ಮೀಯ ಜೀವಿತನ ಜೀವಿಸ್ತೀರಾ? ಹೌದು. ಪ್ರತ್ಯೇಕತೆ ಜೀವಿತನ ಜೀವಿಸ್ಲಿಕ್ಕೆ ಬಯಸ್ತೀರಾ? ಹೌದು. ಎಲ್ಲದಕ್ಕೂ ಹೇಳಿದೆ ನಾನು. ಕರ್ತನಲ್ಲಿ ಪ್ರಿಯರೇ, ಅದರ ಉದ್ದೇಶ ಏನಂತ ಹೇಳಿದ್ರೆ, ಆತನ ಮರಣದಲ್ಲಿ ನಾವು ಪಾಲುಗಾರರಾಗಬೇಕು. ಅನಂತರ ಸಂದೇಶ ಕೊಡ್ತಾ ಹೇಳಿದ್ರು, ಶಿವಪ್ರಸಾದ್ ಈಸ್ ಡೆಡ್ ಟು ದಿ ವರ್ಲ್ಡ್. ಈಗ ಪ್ರಪಂಚದಲ್ಲಿರೋರು ಯಾರನ್ನ ಬಂದು, ಇಂದಿನ ಸ್ನೇಹಿತರು ಬಂದು, ಶಿವಪ್ರಸಾದ್ ಸಿನಿಮಾಗೆ ಹೋಗೋಣ ಬನ್ನಿ, ಅಥವಾ ಇನ್ನೇನು ಲೋಕದ ಸಂಬಂಧವಾದ ಇದಕ್ಕೋಸ್ಕರ ಬನ್ನಿ ಅಂತ ಹೇಳಿದ್ರೆ ನಾನು ಹೋಗಲ್ಲ. ಯಾಕಂದ್ರೆ ನನ್ನ ಡೆತ್ ಆಗಿದೆ. ಅಂದ್ರೆ ಏನು? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸೇರಿರೋದ ನಾವು ಪ್ರಪಂಚದ ದೃಷ್ಟಿಕೋನದಲ್ಲಿರುವ ಮರಣ. ಸತ್ಯವೇದದಲ್ಲಿ ಅನೇಕ ಮರಣಗಳಿವೆ. ಬಟ್ ದೀಕ್ಷಾಸ್ನಾನದ ವಿಷಯದಲ್ಲಿ ಬಂದಾಗ ನಾನು ಪ್ರಪಂಚದ ದೃಷ್ಟಿಕೋನಕ್ಕೆ, ಲೋಕ ಮರ್ಯಾದಕ್ಕೆ ಸತ್ತಿರುವುದರಿಂದ ಅದಕ್ಕೆ ನಾನು ಎಸ್ ಅಂತ ಹೇಳಿಕ್ಕಾಗಲ್ಲ, ಅಥವಾ ಅವ್ರ ಗೌರವ ಕೊಟ್ಟು ಹೋಗಕ್ಕೂ ಆಗಲ್ಲ, ಹೋಗಬಾರ್ದಾದ ಸ್ಥಳಕ್ಕೆ. ಯಾಕಂದ್ರೆ ನಮಗೆ ಈ ಒಂದು ಆತ್ಮೀಕ ಚೌಕಟ್ಟು, ಒಂದು ಕಟ್ಟುಪಾಡು ಕರ್ತ ನಮಗೆ ಕೊಟ್ಟಿರೋದು ಅಲ್ಲಿಂದ ಪ್ರಾರಂಭ. ಅದನ್ನ ರಕ್ಷಣೆ ಹೊಂದಿದ ನಂತರನೇ ದೀಕ್ಷಾಸ್ನಾನ. ಇದು ಆತ್ಮೀಯ ಕ್ರಮ. ಲವೋದಿಕೀಯ ಸಭೆಗೆ ಈ ಮಾತನ್ನ ಕರ್ತನಾದ ಯೇಸು ಕ್ರಿಸ್ತನ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಉಣಲ್ಪಟ್ಟು ಮತ್ತು ನಾವು ಉಣಲ್ಪಡಬೇಕು. ಹಳೆ ಅಭ್ಯಾಸಗಳು, ಹಳೆ ಜೀವಿತ ಶೈಲಿ, ಮತ್ತು ಮೂರನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ದೇವರ ಮಹಿಮೆಯಿಂದ ಆತನು ಎಬ್ಬಿಸಲ್ಪಟ್ಟಂತೆ ಹೊಸಬರಾಗಿ ನಡೆದುಕೊಳ್ಳು. ಇಟ್ಸ್ ಎ ನ್ಯೂ ಲೈಫ್. ಅಂದರೆ ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಬದುಕುವ ಬದುಕು. ಕಷ್ಟ ಕಾರ್ಪಣೆಗಳಲ್ಲಿ, ಸುಖ ದುಃಖಗಳಲ್ಲಿ, ನೋವು ನಲಿವುಗಳು ಬರೋದಿಲ್ವಾ ನಮಗೆ? ಇತರರಿಗೆ ಎಷ್ಟು ಬರ್ತವೋ ಅಷ್ಟು ಬರ್ತವೆ. ಕಗ್ಗಂಟುಗಳು ಬರ್ತವೆ, ಕುಟುಂಬದ ಸಮಸ್ಯೆಗಳು ಬರ್ತವೆ. ಅವೆಲ್ಲದರನ್ನು ಕೂಡ ಸಮಚಿತ್ತದಿಂದ, ಸ್ಥಿರಚಿತ್ತದಿಂದ, ಪ್ರಾರ್ಥನಾ ಪೂರ್ವಕವಾಗಿ ನಿರ್ವಹಿಸಬೇಕು. ಎಮೋಷನಲ್ ಆಗಿದ್ದಾಗ ಯಾವುದೇ ನಿರ್ಣಯ ತಗೋಬೇಡಿ. ಪರಿಶುದ್ಧಾತ್ಮನಿಂದ ಆಲೋಚನೆ ಮಾಡಿ. ದೇವರು ಆಲೋಚನೆ ಕರ್ತನು. ಆತನ ಹೆಸರುಗಳಲ್ಲಿ ಆಲೋಚನೆ ಕರ್ತನೆಂಬುದು ಒಂದು. ಹಾಗಾಗಿ ನಮ್ಮ ಕರ್ತನು ನಮಗೆ ಆಲೋಚನೆ ಕರ್ತನಾಗಿ ಆಲೋಚನೆ ಕೊಡುವವರೆಗೂ ಕಾಯೋಣ. ಲೆಟ್ ಅಸ್ ವೈಟ್. ದಿಢೀರ್ ನಿರ್ಣಯಗಳು, ಆವೇಶದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ನಮ್ಮ ಆತ್ಮೀಯ ಜೀವನವನ್ನು ಅಂಕುಡೊಂಕು ಮಾಡ್ತೇವೆ ಪ್ರಿಯರೇ. ಈ ಕಣ್ಣಿಗೆ ಅಂಜನ, ಇದು 3ನೇ ಮೆಟ್ಲು. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಈ ಒಂದು 4ನೇ ಮೆಟ್ಲು, ರೀಎಸ್ಟಾಬ್ಲಿಷ್ ಫೆಲೋಶಿಪ್ ವಿತ್ ಲಾರ್ಡ್. 4 ಆರುಗಳು: ರಿಪೆಂಟೆನ್ಸ್, ಪಶ್ಚಾತ್ತಾಪ; ರಿಲೇ ಇನ್ ಗ್ರೇಸ್ ಆಫ್ ಗಾಡ್, ದೇವರ ಕೃಪೆಯನ್ನು ಆಶ್ರಯಿಸಿಕೊಳ್ಳುವುದು; ರಿಟರ್ನ್ ಟು ದ ಸ್ಪಿರಿಚುವಲ್ ಲೈಫ್, ಆತ್ಮೀಯ ಜೀವನಕ್ಕೆ ಹಿಂತಿರುಗೋದು; ಮತ್ತು ಕರ್ತನ ಅನ್ಯೂನ್ಯತೆಯಲ್ಲಿ, ಕರ್ತನ ಒಡನಾಟದಲ್ಲಿ ನಡೆಯುವುದು. ಇದು ಆತ್ಮೀಯ ಅಂಜನದ ಒಂದು ಮುಖ್ಯವಾದ ಔಷಧಿಯ ಗುಣ. ಇದನ್ನು ನಾವು ಅಳವಡಿಸಿಕೊಳ್ಳುವ ಹಾಗೆ ಕರ್ತನು ತಾನೇ ಸಹಾಯ ಮಾಡಲಿ.